ಜುಲೈ ಮಂತ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ಮಂತ್ ಅಲ್ಲಿ ತುಂಬಾ ಒಳ್ಳೆ ಸ್ಮಾರ್ಟ್ ಫೋನ್ ಗಳು ಲಾಂಚ್ ಆಗ್ತಾ ಇದೆ. ಸೊ ನಾನು ಈ ಮಂತ್ ಅಲ್ಲಿ ಲಾಂಚ್ ಆಗ್ತಿರುವಂತಹ ಸ್ಮಾರ್ಟ್ ಫೋನ್ ಗಳ ಎಕ್ಸ್ಪೆಕ್ಟೆಡ್ ಫೀಚರ್ಸ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು ಎಲ್ಲ ಕೂಡ ಹೇಳ್ತೀನಿ. ಸೊ ದಟ್ ನೀವೇನಾದ್ರು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ನಾನು ಹೇಳುವಂತ ಸ್ಮಾರ್ಟ್ ಫೋನ್ ಗಳಲ್ಲಿ ಯಾವ್ದಾದ್ರು ಒಂದು ಸ್ಮಾರ್ಟ್ ಫೋನ್ ನಿಮ್ಗೆ ಇಷ್ಟ ಆದ್ರೆ ಅದಕ್ಕೆ ವೇಟ್ ಮಾಡಬಹುದು. ಅದಕ್ಕೋಸ್ಕರ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಶೇರ್ ಮಾಡಿ. ಅವ್ರು ಎಲ್ರಿಗೂ ಕೂಡ ನಮ್ಮ ಚಾನೆಲ್ ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ. ನೀವು ನೋಡ್ತಾ ಇದ್ದೀರಾ ಗಿಸ್ಬರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ಕಿಶೋರ್. ಸೊ ಈಗ ಮೊದಲನೇದಾಗಿ ಜುಲೈ 1 ನಥಿಂಗ್ ಕಂಪನಿಯಿಂದ ನಥಿಂಗ್ ಫೋನ್ 3 ಲಾಂಚ್ ಆಗಿದೆ. ಅಂಡ್ ಇದು ಪ್ರೀ ಆರ್ಡರ್ ಜುಲೈ 4 ಇಂದ ಸ್ಟಾರ್ಟ್ ಆಗುತ್ತೆ. ಈ ಸ್ಮಾರ್ಟ್ ಫೋನ್ ಅಲ್ಲಿ ನಾವು ಸ್ನ್ಯಾಪ್ ಡ್ರ್ಯಾಗನ್ 8 ಜನರೇಷನ್ 4 ಪ್ರೊಸೆಸರ್ ಮತ್ತೆ 12GB RAM ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದರಿಂದ ನಮಗೆ ಗೇಮ್ ಪ್ಲೇ ಆಗಿರ್ಬೋದು ಎಲ್ಲ ಕೂಡ ಸ್ಮೂತ್ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. 5000 mAh ನ ಬ್ಯಾಟರಿನ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ 6.7 ಇಂಚ್ ನ ಆಮ್ಲೋಡ್ ಡಿಸ್ಪ್ಲೇ ವಿತ್ 120 Hz ನ ರಿಫ್ರೆಶ್ ರೇಟ್ ನ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಜೊತೆ ಕ್ಯಾಮ್ರಾದಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡೋದು ಅಂದ್ರೆ ರೇರ್ ಅಲ್ಲಿ 50 ಮೆಗಾಪಿಕ್ಸೆಲ್ ನ ಟ್ರಿಬಲ್ ಕ್ಯಾಮ್ರಾ ಅಂಡ್ ಫ್ರಂಟ್ ಅಲ್ಲಿ 50 ಮೆಗಾಪಿಕ್ಸೆಲ್ ನ ಕ್ಯಾಮ್ರಾ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಆಸ್ ಯೂಶುವಲ್ ನಥಿಂಗ್ ಫೇಮಸ್ ಆಗಿರೋದೇ ಅವರ ಡಿಸೈನ್ ಮೇಲೆ. ಸೊ ಒಳ್ಳೆ ಯೂನಿಕ್ ಆಗಿರೋ ಡಿಸೈನ್ ನ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈ ಸ್ಮಾರ್ಟ್ ಫೋನ್ ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಏನು ಅಂದ್ರೆ 80,000 rupees. ಸೊ ಈಗ ನೆಕ್ಸ್ಟ್ ಓಪೋ ಕಂಪನಿಯಿಂದ ಓಪೋ ರೆನೋ 14 ನ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಜುಲೈ ಅಲ್ಲಿ. ಈ ಸ್ಮಾರ್ಟ್ ಫೋನ್ ಅಲ್ಲಿ ನಾವು ಮೀಡಿಯಾಟೆಕ್ ಡೈಮೆನ್ಸಿಟಿಯ 8350 ಮತ್ತೆ 12GB RAM ನ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಜೊತೆಗೆ 6000 mAh ನ ಬ್ಯಾಟರಿ ಅಂಡ್ 6.59 ಇಂಚ್ ನ ಓಲೆಡ್ ಡಿಸ್ಪ್ಲೇ ವಿತ್ 120 Hz ನ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳ್ಬೇಕು ಅಂದ್ರೆ ನಾವು ರೇರ್ ಅಲ್ಲಿ ಟ್ರಿಬಲ್ ಕ್ಯಾಮ್ರಾನ ಎಕ್ಸ್ಪೆಕ್ಟ್ ಮಾಡಬಹುದು. 50 ಮೆಗಾಪಿಕ್ಸೆಲ್ ನ ಡ್ಯುಯಲ್ ಕ್ಯಾಮ್ರಾ, 8 ಮೆಗಾಪಿಕ್ಸೆಲ್ ನ ಸಿಂಗಲ್ ಕ್ಯಾಮ್ರಾ ಅಂಡ್ ಫ್ರಂಟ್ ಅಲ್ಲಿ 50 ಮೆಗಾಪಿಕ್ಸೆಲ್ ನ ಕ್ಯಾಮ್ರಾ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಸ್ಮಾರ್ಟ್ ಫೋನ್ ಜುಲೈ 3 ಲಾಂಚ್ ಆಗ್ತಾ ಇದೆ ಅಂಡ್ ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದ್ಬಿಟ್ಟು 40,000 rupees. ಇನ್ನು ಒನ್ ಪ್ಲಸ್ ಕಂಪನಿಯಿಂದ ನಾವು 2 ಸ್ಮಾರ್ಟ್ ಫೋನ್ ನ ಜುಲೈ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಒನ್ ಪ್ಲಸ್ ನೋಟ್ 5 ಮತ್ತೆ ಒನ್ ಪ್ಲಸ್ ನೋಟ್ CE5 ಇವೆರಡು ಸ್ಮಾರ್ಟ್ ಫೋನ್ ನ ಕೂಡ ನಾವು ಜುಲೈ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಒನ್ ಪ್ಲಸ್ ನೋಟ್ 5 ಅಲ್ಲಿ ನಮಗೆ ಸ್ನ್ಯಾಪ್ ಡ್ರ್ಯಾಗನ್ 8 ಜನರೇಷನ್ 3 ನ ಪ್ರೊಸೆಸರ್ ಎಕ್ಸ್ಪೆಕ್ಟ್ ಮಾಡಬಹುದು. ಜೊತೆಗೆ 12GB RAM ಅಂಡ್ 6800 mAh ನ ಬ್ಯಾಟರಿನ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. 6.83 ಇಂಚ್ ನ ಆಮ್ಲೋಡ್ ಡಿಸ್ಪ್ಲೇ ವಿತ್ 120 Hz ನ ರಿಫ್ರೆಶ್ ರೇಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂದ್ರೆ 50 ಮೆಗಾಪಿಕ್ಸೆಲ್ ಮತ್ತೆ 8 ಮೆಗಾಪಿಕ್ಸೆಲ್ ನ ಡ್ಯುಯಲ್ ಕ್ಯಾಮ್ರಾ ಅಂಡ್ 16 ಮೆಗಾಪಿಕ್ಸೆಲ್ ನ ಫ್ರಂಟ್ ಕ್ಯಾಮ್ರಾ. ಅಂಡ್ ಈ ಸ್ಮಾರ್ಟ್ ಫೋನ್ ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದ್ಬಿಟ್ಟು 35,000 rupees. ಇನ್ನು ಈ ಕಡೆ ಒನ್ ಪ್ಲಸ್ ನೋಟ್ CE5 ಕಡೆ ಬರೋದಾದ್ರೆ ಇದರಲ್ಲಿ ನಮಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ 8350 ಪ್ರೊಸೆಸರ್ ಸಿಗುತ್ತೆ. ಜೊತೆಗೆ 8GB RAM ಅಂಡ್ 7100 mAh ನ ಬ್ಯಾಟರಿ ಕೂಡ ಸಿಗುತ್ತೆ. ಜೊತೆಗೆ 6.7 ಇಂಚ್ ನ ಓಲೆಡ್ ಡಿಸ್ಪ್ಲೇ ವಿತ್ 120 Hz ನ ರಿಫ್ರೆಶ್ ರೇಟ್ ನ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳ್ಬೇಕು ಅಂದ್ರೆ ಸೇಮ್ ಒನ್ ಪ್ಲಸ್ ನೋಟ್ 5 ತರನೇ 50 ಮೆಗಾಪಿಕ್ಸೆಲ್ ಮತ್ತೆ 8 ಮೆಗಾಪಿಕ್ಸೆಲ್ ನ ಡ್ಯುಯಲ್ ರೇರ್ ಕ್ಯಾಮ್ರಾ ಅಂಡ್ 16 ಮೆಗಾಪಿಕ್ಸೆಲ್ ನ ಫ್ರಂಟ್ ಕ್ಯಾಮ್ರಾನ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಈ ಸ್ಮಾರ್ಟ್ ಫೋನ್ ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದ್ಬಿಟ್ಟು 25,000 rupees. ಇನ್ನು ಸ್ಯಾಮ್ಸಂಗ್ ಲವರ್ಸ್ ಗಳಿಗೆ ತುಂಬಾನೇ ಖುಷಿ ಸುದ್ದಿ, ಯಾಕಂದ್ರೆ ನಾವು ಜುಲೈ ತಿಂಗಳಲ್ಲಿ ಸ್ಯಾಮ್ಸಂಗ್ ಕಂಪನಿಯಿಂದ 3 ಸ್ಮಾರ್ಟ್ ಫೋನ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7, ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Flip 7, ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Flip 7e ಈ 3 ಸ್ಮಾರ್ಟ್ ಫೋನ್ ನ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಗ್ಯಾಲಕ್ಸಿ Z Flip 7 ಅಲ್ಲಿ ನಮಗೆ ಸ್ನ್ಯಾಪ್ ಡ್ರ್ಯಾಗನ್ 8 ಎಲೈಟ್ ಪ್ರೊಸೆಸರ್ ಸಿಗುತ್ತೆ. ಜೊತೆಗೆ 16GB RAM ಮತ್ತೆ 4400 mAh ನ ಬ್ಯಾಟರಿ ಸಿಗುತ್ತೆ. 4 ಇಂಚ್ ನ ಆಮ್ಲೋಡ್ ಎಕ್ಸ್ಟರ್ನಲ್ ಡಿಸ್ಪ್ಲೇ, 6.85 ಇಂಚ್ ನ ಆಮ್ಲೋಡ್ ಇಂಟರ್ನಲ್ ಡಿಸ್ಪ್ಲೇ ಸಿಗುತ್ತೆ. ಜೊತೆಗೆ 120 Hz ನ ರಿಫ್ರೆಶ್ ರೇಟ್ ಇದೆ. ಅಂಡ್ ಕ್ಯಾಮ್ರಾ ಬಗ್ಗೆ ಹೇಳ್ಬೇಕು ಅಂದ್ರೆ ರೇರ್ ಅಲ್ಲಿ ಡ್ಯುಯಲ್ ಕ್ಯಾಮ್ರಾ ಸಿಗುತ್ತೆ, 50 ಮೆಗಾಪಿಕ್ಸೆಲ್ ಮತ್ತೆ 12 ಮೆಗಾಪಿಕ್ಸೆಲ್ ಅಂಡ್ ಫ್ರಂಟ್ ಅಲ್ಲಿ ಕೂಡ 50 ಮೆಗಾಪಿಕ್ಸೆಲ್ ನ ಕ್ಯಾಮ್ರಾ ಸಿಗುತ್ತೆ. ಅಂಡ್ ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದ್ಬಿಟ್ಟು 1 ಲಕ್ಷ. ಇನ್ನು Z Flip 7e ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಮಗೆ Exynos 2400e ಪ್ರೊಸೆಸರ್ ಸಿಗುತ್ತೆ. ಜೊತೆಗೆ 12GB RAM ಅಂಡ್ 3200 mAh ನ ಬ್ಯಾಟರಿ ಸಿಗುತ್ತೆ. ಜೊತೆಗೆ 3.4 ಇಂಚ್ ನ ಆಮ್ಲೋಡ್ ಎಕ್ಸ್ಟರ್ನಲ್ ಡಿಸ್ಪ್ಲೇ ಅಂಡ್ 6.5 ಇಂಚ್ ನ ಆಮ್ಲೋಡ್ ಇಂಟರ್ನಲ್ ಡಿಸ್ಪ್ಲೇ ಸಿಗುತ್ತೆ. ಜೊತೆಗೆ 120 Hz ನ ರಿಫ್ರೆಶ್ ರೇಟ್ ಅಂಡ್ 50 ಮೆಗಾಪಿಕ್ಸೆಲ್ ಮತ್ತೆ 12 ಮೆಗಾಪಿಕ್ಸೆಲ್ ನ ಡ್ಯುಯಲ್ ರೇರ್ ಕ್ಯಾಮ್ರಾ ಅಂಡ್ 10 ಮೆಗಾಪಿಕ್ಸೆಲ್ ನ ಫ್ರಂಟ್ ಕ್ಯಾಮ್ರಾ ಸಿಗುತ್ತೆ. ಅಂಡ್ ಈ ಸ್ಮಾರ್ಟ್ ಫೋನ್ ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದ್ಬಿಟ್ಟು 70,000 rupees. ಇನ್ನು ಸ್ಯಾಮ್ಸಂಗ್ ಇಂದ ನಾವು ಮೂರನೇದಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಸ್ಮಾರ್ಟ್ ಫೋನ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ ಸ್ನ್ಯಾಪ್ ಡ್ರ್ಯಾಗನ್ 8 ಎಲೈಟ್ ಪ್ರೊಸೆಸರ್ ಸಿಗುತ್ತೆ. ಜೊತೆಗೆ 16GB RAM ಅಂಡ್ 4400 mAh ನ ಬ್ಯಾಟರಿ ಸಿಗುತ್ತೆ. 6.5 ಇಂಚ್ ನ ಆಮ್ಲೋಡ್ ಎಕ್ಸ್ಟರ್ನಲ್ ಡಿಸ್ಪ್ಲೇ, 8.2 ಇಂಚ್ ನ ಆಮ್ಲೋಡ್ ಇಂಟರ್ನಲ್ ಡಿಸ್ಪ್ಲೇ ಸಿಗುತ್ತೆ ವಿತ್ 120 Hz ನ ರಿಫ್ರೆಶ್ ರೇಟ್. ಅಂಡ್ ಈ ಸ್ಮಾರ್ಟ್ ಫೋನ್ ನ ಮುಖ್ಯ ಹೈಲೈಟ್ ಏನು ಅಂದ್ರೆ ಇದರ ಕ್ಯಾಮ್ರಾ, ಯಾಕಂದ್ರೆ ಈ ಸ್ಮಾರ್ಟ್ ಫೋನ್ ನ ರೇರ್ ಅಲ್ಲಿ 200 ಮೆಗಾಪಿಕ್ಸೆಲ್, 12 ಮೆಗಾಪಿಕ್ಸೆಲ್ ಮತ್ತೆ 10 ಮೆಗಾಪಿಕ್ಸೆಲ್ ನ ಟ್ರಿಬಲ್ ರೇರ್ ಕ್ಯಾಮ್ರಾ ಸಿಗುತ್ತೆ. ಅಂಡ್ ಫ್ರಂಟ್ ಅಲ್ಲಿ ಕೂಡ 10 ಮೆಗಾಪಿಕ್ಸೆಲ್ ಮತ್ತೆ 4 ಮೆಗಾಪಿಕ್ಸೆಲ್ ನ ಡ್ಯುಯಲ್ ಫ್ರಂಟ್ ಕ್ಯಾಮ್ರಾ ಸಿಗುತ್ತೆ. ಅಂಡ್ ಈ ಸ್ಮಾರ್ಟ್ ಫೋನ್ ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದ್ಬಿಟ್ಟು 1.5 ಲಕ್ಷ ರೂಪಾಯಿ. ಇನ್ನು ವಿವೋ ಕಂಪನಿಯಿಂದ ನಾವು ಜುಲೈಯಲ್ಲಿ 2 ಸ್ಮಾರ್ಟ್ ಫೋನ್ ಎಕ್ಸ್ಪೆಕ್ಟ್ ಮಾಡಬಹುದು.
ವಿವೋ ಎಕ್ಸ್ ಫೋಲ್ಡ್ 5 ಮತ್ತೆ ವಿವೋ X200 ವಿವೋ ಎಕ್ಸ್ ಫೋಲ್ಡ್ 5 ಅಲ್ಲಿ ನಮಗೆ ಸ್ನ್ಯಾಪ್ಡ್ರಾಗನ್ 8 ಜನರೇಷನ್ 3 ನ ಪ್ರೊಸೆಸರ್ ಸಿಗುತ್ತೆ ವಿತ್ 16GB RAM, ಜೊತೆಗೆ 6000 mAh ನ ಬ್ಯಾಟರಿ ಕೂಡ ಸಿಗುತ್ತೆ ವಿತ್ 80 ವಾಟ್ ನ ಫಾಸ್ಟ್ ಚಾರ್ಜಿಂಗ್. 6.5 ಇಂಚ್ ನ AMOLED ಎಕ್ಸ್ಟರ್ನಲ್ ಡಿಸ್ಪ್ಲೇ ಸಿಕ್ಕಿದ್ರೆ 8.03 ಇಂಚ್ ನ AMOLED ಇಂಟರ್ನಲ್ ಡಿಸ್ಪ್ಲೇ ಸಿಗುತ್ತೆ. ಅಂಡ್ ಇದಕ್ಕೆ 120 Hz ನ ರಿಫ್ರೆಶ್ ರೇಟ್ ಕೂಡ ಇದೆ. ಅಂಡ್ ಈ ಸ್ಮಾರ್ಟ್ ಫೋನ್ ನ ಮುಖ್ಯ ಹೈಲೈಟ್ ಏನು ಅಂದ್ರೆ ಇದರ ಕ್ಯಾಮ್ರಾ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾಕಂದ್ರೆ ಈ ಸ್ಮಾರ್ಟ್ ಫೋನ್ ರೇರ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ನ ಟ್ರಿಬಲ್ ಕ್ಯಾಮ್ರಾ ಸಿಗುತ್ತೆ ಅಂಡ್ ಫ್ರಂಟ್ ಅಲ್ಲಿ 20 ಮೆಗಾ ಪಿಕ್ಸೆಲ್ ನ ಡ್ಯೂಯಲ್ ಕ್ಯಾಮ್ರಾ ಸಿಗುತ್ತೆ. ಅಂಡ್ ಈ ಸ್ಮಾರ್ಟ್ ಫೋನ್ ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಕೂಡ ಬಂದ್ಬಿಟ್ಟು 1.5 ಲಕ್ಷ ರೂಪಾಯಿ. ಇನ್ನು X200 ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಮಗೆ Dimensity 9400E ಪ್ರೊಸೆಸರ್ ಸಿಗುತ್ತೆ, ಜೊತೆಗೆ 12GB RAM ಅಂಡ್ 6500 mAh ನ ಬ್ಯಾಟರಿ ಕೂಡ ಸಿಗುತ್ತೆ. 6.3 ಇಂಚ್ ನ OLED ಡಿಸ್ಪ್ಲೇ ವಿತ್ 120 Hz ನ ರಿಫ್ರೆಶ್ ರೇಟ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಈ ಸ್ಮಾರ್ಟ್ ಫೋನ್ ನ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಈ ಸ್ಮಾರ್ಟ್ ಫೋನ್ ನ ರೇರ್ ಅಲ್ಲಿ ಟ್ರಿಬಲ್ ಕ್ಯಾಮ್ರಾ ಸಿಗುತ್ತೆ. ಎರಡು 50 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಅಂಡ್ ಒಂದು 8 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಅಂಡ್ ಫ್ರಂಟ್ ಅಲ್ಲಿ ಕೂಡ 32 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಸಿಗುತ್ತೆ. ಅಂಡ್ ಈ ಸ್ಮಾರ್ಟ್ ಫೋನ್ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದ್ಬಿಟ್ಟು 50,000 ರೂಪೀಸ್. ಇನ್ನು ರಿಯಲ್ಮಿ ಕಂಪನಿಯಿಂದ ರಿಯಲ್ಮಿ 15 ಸೀರೀಸ್ ನ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರಾಗನ್ 7 ಜನರೇಷನ್ 3 ಸಿಗುತ್ತೆ, ಜೊತೆಗೆ 12GB RAM ಅಂಡ್ 6000 mAh ನ ಬ್ಯಾಟರಿ ಕೂಡ ಸಿಗುತ್ತೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ 6.7 ಇಂಚ್ ನ ಡಿಸ್ಪ್ಲೇ ವಿತ್ 120 Hz ನ ರಿಫ್ರೆಶ್ ರೇಟ್ ಸಿಗುತ್ತೆ. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳ್ಬೇಕು ಅಂದ್ರೆ ರೇರ್ ಅಲ್ಲಿ ಡ್ಯೂಯಲ್ ಕ್ಯಾಮ್ರಾ ಸಿಗುತ್ತೆ, 50 ಮೆಗಾ ಪಿಕ್ಸೆಲ್ ಮತ್ತೆ 8 ಮೆಗಾ ಪಿಕ್ಸೆಲ್ ಅಂಡ್ ಫ್ರಂಟ್ ಅಲ್ಲಿ 16 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಸಿಗುತ್ತೆ. ಅಂಡ್ ರಿಯಲ್ಮಿಯ ಈ ಸ್ಮಾರ್ಟ್ ಫೋನ್ ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದ್ಬಿಟ್ಟು 30,000 ರೂಪೀಸ್. ಸೊ ಈಗ ಫೈನಲಿ ಕೊನೆಯದಾಗಿ ಮೋಟೋರೋಲಾ ಕಂಪನಿಯಿಂದ ಎರಡು ಸ್ಮಾರ್ಟ್ ಫೋನ್ ನಾವು ಜುಲೈಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಮೋಟೋರೋಲಾದ G96 ಮತ್ತೆ ಮೋಟೋರೋಲಾದ G86 ಪವರ್ ಸ್ಮಾರ್ಟ್ ಫೋನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. G96 ಅಲ್ಲಿ ನಾವು Dimensity 7025 ನ ಪ್ರೊಸೆಸರ್ ಜೊತೆಗೆ 12GB RAM ನ ಎಕ್ಸ್ಪೆಕ್ಟ್ ಮಾಡಬಹುದು, ಜೊತೆಗೆ 5500 mAh ನ ಬ್ಯಾಟರಿ ಅಂಡ್ 6.67 ಇಂಚ್ ನ OLED ಡಿಸ್ಪ್ಲೇ ವಿತ್ 144 Hz ನ ರಿಫ್ರೆಶ್ ರೇಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಕ್ಯಾಮ್ರಾ ಬಗ್ಗೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡೋದಾದ್ರೆ 50 ಮೆಗಾ ಪಿಕ್ಸೆಲ್ ಮತ್ತೆ 8 ಮೆಗಾ ಪಿಕ್ಸೆಲ್ ನ ಡ್ಯೂಯಲ್ ರೇರ್ ಕ್ಯಾಮ್ರಾನ ಎಕ್ಸ್ಪೆಕ್ಟ್ ಮಾಡಬಹುದು ಅಂಡ್ ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಈ ಸ್ಮಾರ್ಟ್ ಫೋನ್ ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದ್ಬಿಟ್ಟು 20,000 ರೂಪೀಸ್. ಸೊ ಫೈನಲಿ ನಾನು ಹೇಳಿರುವಂತ ಎಲ್ಲಾ ಸ್ಮಾರ್ಟ್ ಫೋನ್ ಗಳ ಎಕ್ಸ್ಪೆಕ್ಟೆಡ್ ಪ್ರೈಸ್, ಎಕ್ಸ್ಪೆಕ್ಟೆಡ್ ಸ್ಪೆಸಿಫಿಕೇಶನ್ ಎಲ್ಲ ಕೂಡ ತುಂಬಾ ಸೋರ್ಸ್ ಗಳಿಂದ ಕಲೆಕ್ಟ್ ಮಾಡಿರೋದು. ಸೊ ಆ ಸ್ಮಾರ್ಟ್ ಫೋನ್ಗಳು ರಿಲೀಸ್ ಆದ್ಮೇಲೆ ಕೆಲವೊಂದು ಸ್ಪೆಕ್ಸ್ ಆಗಿರ್ಬೋದು, ಫೀಚರ್ಸ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು ಡಿಫರ್ ಆಗ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನೀವು ಜುಲೈ ಮಂತ್ ಅಲ್ಲಿ ಯಾವ ಸ್ಮಾರ್ಟ್ ಫೋನ್ ಗೆ ವೇಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ನಂಗೆ ತಿಳಿಸಿ. ಅಂಡ್ ಇದೇ ತರ ಹೆಚ್ಚಿನ ಕಂಟೆಂಟ್ ಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಗಿಸ್ಬೋಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್.